ನಮಸ್ತೆ ಸ್ನೇಹಿತರೆ, ಇದು ಫ್ರೈಡೇ ಮಿನಿಲ್ ಆಗಿದ್ದು ಗುರುವಾರ ಹಾಕಿರ್ತಕ್ಕಂತಹ ರಾಯರ ಹೂನೆಲ್ಲ ತೆಗೆದು ಮತ್ತೆ ಹೂ ಹಾಕಿ ನಾನು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದೆ. ಮತ್ತೆ ತಿಂಡಿಗೆ ಏನಪ್ಪ ಮಾಡೋದು ಅಂದ್ಕೊಂಡೆ, ದೋಸೆ ಮಾಡಿದೆ. ದೋಸೆ ಹಿಟ್ಟು ಕಮ್ಮಿ ಇದ್ದಿದ್ರಿಂದ ಸ್ವಲ್ಪ ಟೊಮೊಟೊ ಬಾತು ಮಾಡಿಕೊಂಡೆ. ನಾನು ದೋಸೆಗೆ ಮತ್ತೆ ಇಡ್ಲಿಗೆ ಎರಡಕ್ಕೂ ಆಗಂಗೆ ಅದವಾಗೆ ನಾನು ಹಿಟ್ಟು ರುಬ್ಕೊಳ್ಳೋದು. ನನ್ನ ಮಗನಿಗೆ ಹಾಕೊಟ್ಟೆ, ಅವ್ನು ತಿಂದು ಕಾಲೇಜ್ಗೆ ಹೋದ. ಆಮೇಲೆ ಮಧ್ಯಾಹ್ನ ಅಡುಗೆಗೆ ಏನಪ್ಪ ಮಾಡೋದು ಅಂದ್ಕೊಂಡೆ, ಹುಳ್ಳಿಕಾಳು ಇದ್ದಿದ್ರಿಂದ ಉಪ್ಸಾರು ಮಾಡೋಂಥ ಖಾರಕ್ಕೂ ಎಲ್ಲ ಜೋಡಿಸ್ಕೊಂಡೆ. ಹುಳ್ಳಿಕಾಳು ಬೇಯಾಕೊಂಡೆ, ಆಮೇಲೆ ಖಾರನೂ ರುಬ್ಬಿ ಪಲ್ಯನೂ ಒಗ್ಗರಣೆ ಹಾಕಿ ಆಮೇಲೆ ಅನ್ನ ಮತ್ತು ಮುದ್ದೆ ಎಲ್ಲ ಮಾಡಿಕೊಂಡೆ. ನಮಗೆ ಯಾವುದೋ ಊರು ಕೇರಿ ಏನೂ ಇಲ್ಲ, ನಾವು ಎಲ್ಲ ಕೊಂಡು ತಿನ್ನೋದೆ. ನಾನು ಮೊದಲು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ರಾಗಿ ಮತ್ತು ಹುಳ್ಳಿಕಾಳು ಎರಡೂ ಕೊಟ್ಟು ಕಳಿಸಿದ್ರು. ನನ್ನ ಮಗ ಹೋಗಿ ಮಿಲ್ಗೋಗಿ ರಾಗಿನೂ ಮಿಲ್ ಹಾಕಿಸ್ಕೊಂಬಂದ. ಇದು ನನ್ನ ಅನುಭವದ ಮಾತು. ಕಷ್ಟಕ್ಕೆ ಸಂಬಂಧಿಕರು ಆಯ್ತಾರೆ ಅಂತಾರೆ, ಸುಳ್ಳು. ನೀವೊಂದು ಸ್ವಲ್ಪ ಕೆಟ್ಟೋಗಿ ಸ್ವಲ್ಪ ಕೆಳಗೆ ಬಿದ್ದರೆ ಬಂದು ಏನು ಕೇಳ್ತಾರೋ ಅಂತ ದೂರ ಆಗೋರೆ ಹೊರತು ಬಂದು ನಿಮಗೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡೋ ಅಂಥವ್ರು ಯಾರು ಇರೋದಿಲ್ಲ. ಆ ಕಡೆ ಸಂಬಂಧಿಕರು ಅಲ್ಲ, ಈ ಕಡೆ ಸ್ನೇಹಿತರು ಅಲ್ಲ, ಆತ್ಮೀಯರೇ ನಮ್ಮ ಕಷ್ಟಕ್ಕಾಗೋದು.